Good evening, friends. On our weekly webcasting on every Wednesday 8:30 p.m. The natural farming, the way ahead. This is the title we are given to this series. All of us are exploring and willing to continue our farming practices on the framework of natural farming. With natural farming as our focused approach, we try to understand how we plan and align with the nature activities in our farm. Today we will be focusing on how do we manage new planting in our farm. When it comes to planting, that is transplanting, we are getting the seedlings or the younger plants from various sources, nurseries outside or in-house, and we try to plant them. There are three types of planting requirements. One is planting for replacement, other one is planting for additional plants as per our original design, that is new planting, and the multi-layer planting we call it as. So as per the additional design we do the new planting, replacement planting, and anything which we found place to plant in our farm, we also plant this. So today we will be focusing more on the transplanting requirements and various steps involved in transplanting. ನಮಸ್ತೆ ಮಿತ್ರರೇ, ಪ್ರತಿ ಬುಧವಾರ ರಾತ್ರಿ 8:30 ಈ ವೆಬ್ ಸರಣಿಯ 4ನೇ ಸಂಚಿಕೆಯಲ್ಲಿ ನಾವಿದ್ದೀವಿ. ಇದರಲ್ಲಿ ನೈಸರ್ಗಿಕ ಕೃಷಿ ಮುಂದಿನ ಮಾರ್ಗ, ಈ ಒಂದು ಹೆಡ್ಡಿಂಗಲ್ಲಿ ನಾವು ಮುಂದುವರಿತಾ ಇದ್ದೀವಿ. ನಾವೆಲ್ಲರೂ ರಾಸಾಯನಿಕ ರಹಿತ ನೈಸರ್ಗಿಕ ಕೃಷಿ ಕಡೆ ಹೆಜ್ಜೆ ಇಡ್ತಾ ಇದ್ದೀವಿ. ನಮ್ಮ ಕೃಷಿ ಸಂಬಂಧಿತ ಯೋಚನೆಗಳನ್ನು ಮತ್ತು ಯೋಜನೆಗಳನ್ನು ನೈಸರ್ಗಿಕ ಕೃಷಿ ಮಾರ್ಗದಲ್ಲೇ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾವಿದ್ದೀವಿ. ಇದರಲ್ಲಿ ನಮ್ಮಗಳ ನಡುವೆ ಬರ್ತಕ್ಕಂಥ ಸಂದೇಹಗಳನ್ನು ಪರಿಹರಿಸ್ಕೊಳ್ಳಿಕ್ಕೆ ಮತ್ತು ಒಬ್ಬರ ಅನುಭವ ಇನ್ನೊಬ್ಬರನ್ನು ಹಂಚ್ಕೊಳ್ಳೋಕ್ಕೆ ನಾವು ಈ ಗೂಗಲ್ ಮೀಟ್ನ ಆನ್ಲೈನ್ ವೆಬಿನಾರ್ನ ನಾವು ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಈ ದಿನದ ವಿಷಯ, ಗಿಡಗಳನ್ನು ನಾಟಿ ಮಾಡುವಾಗ ನಾವು ತೆಗೆದುಕೊಳ್ಳಬೇಕಾದಂಥ ಮುಂಜಾಗ್ರತೆಗಳು ಮತ್ತು ಕ್ರಮಗಳು. ಇದು ಜೂನ್ ಜುಲೈ ಸಮಯ. ಸೊ ನಾವು ಇವಾಗ ಸಾಕಷ್ಟು ಗಿಡಗಳನ್ನು ನಾಟಿ ಮಾಡುವಂಥ ಯೋಚನೆಗಳಲ್ಲಿದ್ದೀವಿ. ಮುಂಗಾರು ಸಾಧಾರಣವಾಗಿ ಎಲ್ಲ ಕಡೆ ಬಂದಿದೆ. ಗಿಡಗಳನ್ನು ನಾಟಿ ಮಾಡಲಿಕ್ಕೆ ಹಲವು ಉದ್ದೇಶಗಳಿರುತ್ತೆ. ಒಂದು, ನಾವು ಮುಂಚೆನೇ ನಾಟಿ ಮಾಡಿದಂಥ ಗಿಡಗಳು ಯಾವುದಾದ್ರೂ ಇಲ್ಲದೆ ಹೋಗಿದ್ದರೆ, ಸತ್ತೋಗಿದ್ದರೆ ಅದನ್ನು ರೀಪ್ಲೇಸ್ ಮಾಡ್ತೀವಿ. ಬದಲಾಯಿಸಲಿಕ್ಕೆ ನಾವು ಗಿಡಗಳನ್ನು ನರ್ಸರಿಯಿಂದ ತರ್ತೀವಿ, ಅಥವಾ ನಮ್ಮಲ್ಲೇ ನರ್ಸರಿನ ಮಾಡಿಕೊಂಡು ನಾವು ಅದನ್ನು ನಾಟಿ ಮಾಡ್ತೀವಿ. ಎರಡು, ನಮ್ಮ ಮೂಲ ವಿನ್ಯಾಸದ ಪ್ರಕಾರ ಬೇರೆ ಬೇರೆ ಗಿಡಗಳನ್ನು ಈಗ ಸೇರಿಸೋ ಸಮಯ ಬಂದಿರುತ್ತೆ. ಅದಕ್ಕೋಸ್ಕರನೂ ನಾವು ಗಿಡಗಳನ್ನು ಈಗ ಸೇರಿಸ್ತಾ ಬರ್ತೀವಿ. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಗಿಡಗಳನ್ನು ನಾಟಿ ಮಾಡಬೇಕಾದ್ರೆ ತೆಗೆದುಕೊಳ್ಳಬೇಕಾದಂಥ ಕೆಲವು ಕ್ರಮಗಳ ಬಗ್ಗೆ ನೋಡ್ತಾ ಹೋಗೋಣ. Friends, the primary focus is to maintain the health of the soil, and obviously we need to ensure that the basin where we are going to plant our new plants, a replacement plant or an add-on plant, that area that we call it as plant basin, that has to be healthy. That soil in that basin has to be healthy, and we have to ensure that so the healthy plant grows on a healthy soil in its new position or the basin. So how do we ensure that the basin of the plant will be will be with healthy soil, such that our plants, the transplanted plants, can establish themselves easily and without any challenges? Because as we know, when we transplant a plant from one place to another place, it undergoes a kind of a stress. So under the stressed condition, the transplanted plant needs to perform, for which the quality of soil, the health of the soil on the target area, that is on the basin, is very important. ಮಿತ್ರರೇ, ನಾವು ಸಸಿಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬದಲಾಯಿಸಿದಾಗ, ನಾಟಿ ಮಾಡುವಾಗ, ನಾವು ನಾಟಿ ಮಾಡುವ ಜಾಗದ ಗುಣಿಯಲ್ಲಿ ಮಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು, ಮಣ್ಣು ಫಲವತ್ತಾಗಿರಬೇಕು, ಉತ್ತಮವಾಗಿರಬೇಕು. ಹಾಗಿದ್ದರೆ ಮಾತ್ರ ನಾವು ನಾಟಿ ಮಾಡಿದ ನಂತರ ಗಿಡ ತನ್ನನ್ನು ತಾನು ಅಲ್ಲಿ ಹೊಂದಿಸ್ಕೊಳ್ಳುತ್ತೆ. ಯಾವುದೇ ಗಿಡವನ್ನು ನಾವು ನಾಟಿ ಮಾಡಲಿಕ್ಕೆ ತೆಗೆದುಕೊಂಡು ಬಂದಾಗ, ನಮ್ಮ ನರ್ಸರಿಯಿಂದ ಆಗ್ಬೋದು, ಹೊರಗಡೆಯಿಂದ ನರ್ಸರಿಯಿಂದ ಆಗ್ಬೋದು, ಆ ಸ್ಥಳ ಬದಲಾವಣೆಯಿಂದ ಅದಕ್ಕೆ ಒಂದು ರೀತಿ ಒತ್ತಡ ಸೃಷ್ಟಿಯಾಗುತ್ತೆ. ಆ ಒತ್ತಡವನ್ನು ಅದು ನಿರ್ವಹಿಸಿಕೊಂಡು ತನ್ನ ಬೇರು ವಲಯಗಳನ್ನು ರಚಿಸಿಕೊಂಡು ತಾನು ಹೊಸ ಜಾಗದಲ್ಲಿ ಹೊಂದಿಕೊಂಡು ಬೆಳಿಬೇಕಾಗತ್ತೆ.
ಆ ಎಲ್ಲ ಒತ್ತಡಗಳನ್ನು ನಿರ್ವಹಿಸ್ಕೊಂಡು ಬೆಳಿಬೇಕಾದ್ರೆ ಅದರ ಒಂದು ಗುಣಿಯಲ್ಲಿ ನಾವು ಎಲ್ಲಿ ಅದನ್ನು ನಾಟಿ ಮಾಡ್ತೀವೋ ಆ ಜಾಗದಲ್ಲಿ ಮಣ್ಣು ಆರೋಗ್ಯವಾಗಿರಬೇಕು, ಪೌಷ್ಟಿಕವಾಗಿರಬೇಕು ಮತ್ತು ಸೂಕ್ಷ್ಮಜೀವಿಗಳು ಅಲ್ಲಿ ಆ್ಯಕ್ಟಿವ್ ಆಗಿರಬೇಕು, ತಮ್ಮ ಕೆಲಸವನ್ನು ತಾವು ಮಾಡೋ ಥರ ಇರಬೇಕು ಮತ್ತು ತೇವಾಂಶವನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಇದನ್ನೆಲ್ಲವನ್ನು ಗಮನಿಸ್ಕೊಂಡು ನಾವು ಇವಾಗ ನಮ್ಮ ಗಿಡದ ಗುಣಿಯ ಮಣ್ಣಿನ ಆರೋಗ್ಯದ ಕಡೆಗೆ ಗಮನ ಇಟ್ಕೊಂಡು ಮುಂದುವರಿಬೇಕು. So we need to focus on the health of the soil, on the basin of the plant where we wish to transplant our new plant today. So for which there are a couple of things we have to look at it. One is we need to add what is called nutrition rich organic manure. So at the time of planting we will going to add organic manure. That manure has to have certain character that I will discuss in detail in the next slides. So basically we have to prepare certain organic manure and use that manure while planting. ಸೊ ನಾವು ಗಿಡವನ್ನು ನಾಟಿ ಮಾಡುವ ಜಾಗದಲ್ಲಿ ಉತ್ಕೃಷ್ಟಗೊಳಿಸಿದ ಒಂದು ಸಾವಯವ ಗೊಬ್ಬರವನ್ನು ನಾವು ಬಳಸಬೇಕಾಗತ್ತೆ. ಆ ಸಾವಯವ ಗೊಬ್ಬರವನ್ನು ಹೇಗೆ ತಯಾರಿಸ್ಕೋಬೇಕು, ಅದರಲ್ಲಿ ಯಾವ್ಯಾವ ರೀತಿಯ ಕಚ್ಚಾ ವಸ್ತುಗಳನ್ನು ನಾವು ಸೇರಿಸ್ಕೋಬೇಕು, ಮಿಶ್ರಣ ಮಾಡ್ಕೋಬೇಕು, ಅದೆಲ್ಲವನ್ನು ನಾನು ಇನ್ನೊಂದು ಸ್ಲೈಡಲ್ಲಿ ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ನಾವು ಈ 7 ಹಂತಗಳು ಅಂತ ಹೇಳ್ತೀನಿ. 7 ಹಂತಗಳನ್ನು ಬೇಗ ಗಮನಿಸ್ತಾ ಹೋಗೋಣ. ಮೊದಲನೇದು ಸಮತೋಲಿತ ಸಾವಯವ ಗೊಬ್ಬರ, ಅಂದರೆ ಎನ್ರಿಚ್ಡ್ ಆರ್ಗ್ಯಾನಿಕ್ ಮೆನ್ಯೂರ್. ಇದನ್ನು ತಯಾರಿಸಿ ನಾವು ಗಿಡದ ಹೊಸ ಗಿಡ ನೆಡುವ ಗುಣಿಯಲ್ಲಿ ಸೇರಿಸ್ಕೋಬೇಕಾಗತ್ತೆ. ಸೊ ವಿ ಹ್ಯಾವ್ ಟು ಆ್ಯಡ್ ದಿಸ್ nutrition rich organic manure to the pits where we propose to transplant our new plant. Second point is we need to ensure that the microbes are there. Microbes should be in active status. We have to add sufficient or appropriate soil microbes which are in activated conditions into the pit or into the target area where we are going to transplant it. ಈ ಗಿಡದ ಬೇರು ವಲಯದಲ್ಲಿ ಉಪಕಾರಿ ಸೂಕ್ಷ್ಮಜೀವಿಗಳು, ಅವುಗಳನ್ನು ನಾವು ಸೇರಿಸ್ತಾ ಬರಬೇಕಾಗತ್ತೆ. ನಾವು ಹೊಸ ಜಾಗದಲ್ಲಿ ಗಿಡ ನೆಡೋದ್ರಿಂದ, ಹೊಸ ಜಾಗದಲ್ಲಿ ಗುಣಿಯನ್ನು ಮಾಡಿರೋದ್ರಿಂದ ಆ ಗುಣಿಯ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳು ಕೆಲವು ನಮಗೆ ಆಕ್ಟಿವೇಟ್ ಆಗಿರಲ್ಲ, ಅವನ್ನು ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಅವುಗಳನ್ನು ನಮ್ಮ ಸೇರಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಅಂದರೆ ಮೈಕ್ರೋಬಿಯಲ್ ಇನಾಕ್ಯುಲೇಷನ್, ಸೂಕ್ಷ್ಮಜೀವಿಗಳನ್ನು ಸೇರಿಸುವುದು, ಇದು ಒಂದು ಭಾಳ ಮುಖ್ಯವಾದ ಘಟಕ ಆಗುತ್ತೆ. ಮೂರನೇದು, ನಾವು ಸೂಕ್ಷ್ಮಜೀವಿಗಳನ್ನು ಸೇರಿಸಿ ಗಿಡವನ್ನು ನೆಟ್ಟಾಗ ಅದಕ್ಕೆ ಆಹಾರ ಬೇಕಾಗತ್ತೆ. ಸೂಕ್ಷ್ಮಜೀವಿಗಳಿಗೆ ಆಹಾರವು ಮತ್ತು ನಾವು ನೆಟ್ಟಂಥ ಗಿಡಕ್ಕೆ ಸಸ್ಯ ಪೋಷಕಾಂಶಗಳು ಎರಡನ್ನೂ ಸಿಗಬೇಕಾಗತ್ತೆ. ಅದಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ. ನಮ್ಮ ಒಂದು ಅನುಭವದಲ್ಲಿ ನಾವು ವಿವಿಧ ಎಣ್ಣೆ ಬೀಜಗಳ ಹಿಂಡಿ ಮಿಶ್ರಣವನ್ನು ಉಪಯೋಗಿಸಿ ಆ ದ್ರಾವಣವನ್ನು ತಯಾರಿಸಿ ಆ ಗಿಡದ ಬುಡದಲ್ಲಿ ಹಾಕ್ತೇವೆ. So in order to ensure the microbes on the pit will get the nutrition, will get the food, and the new plant which is transplanted also get the nutrition, we should start adding on the day one or in the initial stage itself various oil seeds cake liquid which we are preparing. So this will facilitate food for microbes as well as the nutrition for the upcoming plant. ಅದರ ಜೊತೆಗೆ ತೇವಾಂಶ ನಿರ್ವಹಣೆ ಮುಖ್ಯವಾಗುತ್ತೆ. ಹಾಗಾಗಿ ನಾವು ಒಣಮುಚ್ಚಿಗೆಯನ್ನು ಆ ಗಿಡದ ಬುಡದಲ್ಲಿ, ನಾವು ಗಿಡ ನಾಟಿ ಮಾಡಿದ ತಕ್ಷಣ ನಾವು ಒಣಮುಚ್ಚಿಗೆ ದ್ರವ್ಯವನ್ನು ಇಟ್ಕೊಂಡಿರಬೇಕು. ಒಣಮುಚ್ಚಿಗೆ ದ್ರವ್ಯದಿಂದ ನಾವು ಅದನ್ನು ಮುಚ್ಚಿಗೆ ಮಾಡ್ಕೋಬೇಕು. Immediately after planting, we have to ensure that moisture is maintained at the basin of the plant, for which we will use what is called dry mulch. We have to use the dry mulching material around the basin of the plant so that we can maintain the moisture. We can create darkness for the microbes to perform, and we can create aeration for the root zone. ನಾವು ಒಣಮುಚ್ಚಿಗೆಯನ್ನು ಗಿಡದ ಬುಡದಲ್ಲಿ ಮಾಡುವುದರಿಂದ ಸೂಕ್ಷ್ಮಜೀವಿಗಳಿಗೆ ಆವಾಸ ಸ್ಥಾನವನ್ನು, ಕತ್ತಲೆಯನ್ನು ಮತ್ತು ನಿರಂತರವಾದ ಗಾಳಿಯ ಆಮ್ಲಜನಕ ಅಥವಾ ಗಾಳಿಯ ಪೂರೈಕೆಯನ್ನು ಕೊಟ್ಟಂತಾಗುತ್ತದೆ. ಹಾಗಾಗಿ ಮುಚ್ಚಿಗೆ ಮಾಡುವುದರಿಂದ ತೇವಾಂಶ ರಕ್ಷಣೆ, ಸೂಕ್ಷ್ಮಜೀವಿಗಳಿಗೆ ಆವಾಸ ಸ್ಥಾನ ಮತ್ತು ಉಸಿರಾಡುವುದಕ್ಕೆ ಗಾಳಿ ಎಲ್ಲವನ್ನು ನಾವು ಕೊಟ್ಟಂತಾಗುತ್ತೆ. ಹಾಗಾಗಿ ಮುಚ್ಚಿಗೆಯನ್ನು ಮಾಡಬೇಕು. ಒಣಮುಚ್ಚಿಗೆಗೆ ನಮ್ಮ ಅನುಭವದಲ್ಲಿ ನಾವು ಬಳಸಲಾಗಿದ್ದು ಸಾಡಸ್ಟ್ ಅಥವಾ ಮರದ ಹೊಟ್ಟು, ಈ ಸಾಮಿಲ್ ಅಂತ ಹೇಳ್ತೀವಲ್ಲ, ಸಿಗಂಥ ಮರದ ಹೊಟ್ಟನ್ನು ಬಳಸ್ತೀವಿ. ಒಣಗಿದ ಅಡಿಕೆಯ ಸಿಪ್ಪೆ ಅದನ್ನು ಬಳಸ್ಬೋದು. ತೆಂಗಿನ ನಾರಿನ ಪುಡಿ, ಕೋಕೋಪಿತ್ ಅಲ್ಲ, ಕಾಯಿರ್ವೇಸ್ಟ್ ಅಂತೀವಿ. ಈ ಥರದ್ದೆಲ್ಲ ನಾನು ನನ್ನ ತೋಟದಲ್ಲಿ ಬಳಸಿದ್ದೀನಿ. ಈ ರೀತಿ ಭತ್ತದ ಹೊಟ್ಟು, ರಾಗಿಯ ಹೊಟ್ಟು, ಹುರುಳಿ ಹೊಟ್ಟು, ನಮ್ಮ ಯಾವ ತ್ಯಾಜ್ಯಗಳು ಸಿಗುತ್ತೋ ಅದನ್ನೆಲ್ಲವನ್ನು ನಾವು ಒಣಮುಚ್ಚಿಗೆಯ ದ್ರವ್ಯವಾಗಿ ಬಳಸ್ತಾ ಹೋಗ್ಬೋದು. ಫ್ರೆಂಡ್ಸ್, ಫಾರ್ ದ ಡ್ರೈ ಮಲ್ಚ್ we have to use various materials which are plant residues mainly. For example, we will use the sawdust. We also used dried areca husk, and we also used kair waste, not coco peat, the kair waste. We can also use the paddy husk
or any other format which is available as a plant residue from your previous crop harvest, or it needs to be purchased from a nearby economical sources. ಒಂದು ಸಲ ನಾವು ಗಿಡದ ಮುಚ್ಚಿಗೆ ಮಾಡಿದ ಮೇಲೆ ನಾವು ಬೆಳೆಯುತ್ತಿರುವ ಗಿಡಕ್ಕೆ ರಕ್ಷಣೆ ಕೊಡಬೇಕಾಗತ್ತೆ. ನಿಯಮಿತವಾಗಿ ಅದಕ್ಕೆ ಸಾರ್ವಜನಿಕ ಸ್ಥಿರೀಕರಣ ಮಾಡ್ತಕ್ಕಂಥ ಒಂದು ಸಸ್ಯವನ್ನು ಸಂಗಾತಿಯಾಗಿ ಜೋಡಿಸ್ಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಗಿಡದ ಬುಡದ ಸುತ್ತಲೂ ಒಂದು ಹಸಿರು ಬಳೆಯನ್ನು ನಿರ್ಮಾಣ ಮಾಡ್ತೀವಿ. ಅದಕ್ಕೆ ನಾವು ಹಸಿರು ಗಿಡಕ್ಕೆ ಹಸಿರು ಬಳೆ ಅನ್ನೋ ಒಂದು ಕಾನ್ಸೆಪ್ಟ್ನ ಬೆಳೆಸ್ಕೊಂಡಿದ್ದೀವಿ. ಅದನ್ನು ಮಾಡ್ತಾ ಬರ್ತೀವಿ. ಸೊ ವಿ ಹ್ಯಾವ್ ಟು ಅಡ್ಯಾಪ್ಟ್ ವಾಟ್ ಈಸ್ ಕಾಲ್ಡ್ ಗ್ರೀನ್ ರಿಂಗ್ ಫಾರ್ ಗ್ರೀನ್ ಪ್ಲಾಂಟ್. ಅವರ್ transplanted plant will have a circular thing where will go these short term green manure plants or seeds in a circular format. This we already discussed about this benefit of green ring for a green plant. ನಿಮ್ಮ ಮೈಕ್ ನ ಮ್ಯೂಟ್ ಮಾಡ್ಕೊತೀರಾ? To do this green ring formation, that means you have to seed the short term green. ಮಂಜುನಾಥ್ ಸರ್. Yes sir. ಮ್ಯೂಟ್ ಮಾಡಿ ಸರ್ ಬೇರೆಯವ್ರನ್ನ. ಸೊ ಅದನ್ನು ನಾವು ಮಾಡ್ತಾ ಬರ್ತೀವಿ. ಸೊ ಅದು ಹಸಿರು ಗಿಡಕ್ಕೆ ಹಸಿರು ಬಳೆ ಜೋಡಿಸುವುದು ನಮ್ಮ ಮುಂದಿನ ಹಂತ. 6ನೇ ಹಂತದಲ್ಲಿ ನಾವು ಸಂಗಾತಿ ಗಿಡವನ್ನು ಸೇರಿಸ್ತಾ ಬರ್ತೀವಿ. ಇದಕ್ಕೆ ಸಂಗಾತಿ ಸಸ್ಯಗಳು ಅಂತ ಹೇಳ್ತೀವಿ. ಇದರಲ್ಲಿ ನಾನು ಸಾಕಷ್ಟು ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ ನಮ್ಮ ವಿಡಿಯೋಗಳಲ್ಲಿ ಮತ್ತು ನನ್ನ MS ಫಾರ್ಮ್ ತೋಟಕ್ಕೆ ಬಂದಂಥ ನಮ್ಮ ಕೃಷಿಕ ಮಿತ್ರರಿಗೆ. ಈ ಸಂಗಾತಿ ಸಸ್ಯ ಏನು ಮಾಡುತ್ತೆ ಅಂದರೆ ನಮ್ಮ ಹಸಿರು ಬಳೆ ಸಸ್ಯದ ಕಾನ್ಸೆಪ್ಟನ್ನ ಮುಂದುವರಿಸುತ್ತೆ. ಯಾಕೆಂದರೆ ಹಸಿರು ಬೆಳೆ ಸಸ್ಯವಾಗಿ ನಾನು ಸನ್ನೆಂಪು ಡಯಾಂಚ ಹುರುಳಿನ ಯೂಸ್ ಮಾಡ್ತೀನಿ. ಅದಕ್ಕೆ ನಿಯಮಿತವಾದಂಥ ಆಯಸ್ಸಿರುತ್ತೆ, 60-75 ದಿವಸಕ್ಕೆ ಅದು ಮುಗ್ದೋಗುತ್ತೆ. ಆದರೆ ನಂತರ ನನಗೆ ಈ ಸಾರ್ವಜನಿಕ ಸ್ಥಿರೀಕರಣ ಮತ್ತು ಬಯೋಮಾಸ್ ಸಸ್ಯ ತ್ಯಾಜ್ಯಗಳನ್ನು ನಿರ್ವಹಿಸುವುದು ಮತ್ತು ನೆರಳು ಕ್ರಿಯೇಟ್ ಮಾಡೋದು, ಇದಕ್ಕೆಲ್ಲ ನನಗೆ ಶಾಶ್ವತವಾಗಿ ಇನ್ನೊಂದು ಜಾತಿ ಸಸ್ಯ ಬೇಕಾಗತ್ತೆ. ಅದನ್ನು ನನ್ನ ಸಂಗಾತಿ ಸಸ್ಯ ಅಂತ ಕರಿತೀವಿ. ಈ ಸಂಗಾತಿ ಸಸ್ಯಗಳನ್ನು ನಾವು ನೆಟ್ಟ ಗಿಡದ ಎರಡೂ ಭಾಗದಲ್ಲಿ, ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಬಿಸಿಲು ಮತ್ತು ನೆರಳಿನ ನಿರ್ವಹಣೆಗೆ ಮಾಡ್ತಾ ಬರ್ತೀವಿ. ಆಫ್ಟರ್ ಡೂಯಿಂಗ್ ದ ಗ್ರೀನ್ ರಿಂಗ್ ಫಾರ್ ಗ್ರೀನ್ ಪ್ಲಾಂಟ್ಸ್ ವಿ ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್, ದಟ್ ಈಸ್ ಕಂಪೇನಿಯನ್ ಪ್ಲಾಂಟ್ಸ್ ಪ್ಲಾಂಟಿಂಗ್. This green manure seeds, short-term green manure seeds which is used for green ring formation doesn't last long. They may stay with your plant for about 60 to 75 days or maximum 90 days. But we want this protection, that is nitrogen fixing, shade management and green biomass generation permanently for our plant of interest. Hence we will going to adapt what is called companion plants, and these companion plants will be planted on either side, that is eastern side and the western side of the grid plant. I had explained what is companion plant and benefits of the companion plants already in various videos on the YouTube, and also to the people, my friends who have visited our MS farm on the last weekend or any other occasion. The last final step, the 7th one, is that plant protection. Friends, in a plant is young, it's transplanted and it is an open area, it's already going through a stress, and it is once the plant is under stress and has to establish, so there is a possibility of diseases or the pest attack happening to this plant. So till the plant establishes, for let us say for minimum 90 to 120 days, the plants need some external support for protection. In organic farming or natural farming, we mainly focus on neem. We use the neem oil spray at various dilution ratio, and we spray them such that the insects and pests get repelled from the new plant. ಹೊಸದಾಗಿ ನಾವು ಗಿಡವನ್ನು ನಾಟಿ ಮಾಡಿದಾಗ ಗಿಡ ತನ್ನ ಒತ್ತಡದಲ್ಲಿರುತ್ತೆ. ಈ ಸಮಯದಲ್ಲಿ ಅದಕ್ಕೆ ಕೀಟಬಾಧೆ ಅಥವಾ ರೋಗಬಾಧೆಗಳು ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ನಾವು ಆ ಕೀಟಬಾಧೆ ರೋಗಬಾಧೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಮತ್ತು ಕೀಟಗಳನ್ನು ವಿಕರ್ಷಣೆ ಮಾಡಲಿಕ್ಕೆ ನಾವು ಬೇವು ಮಿಶ್ರಿತ ಅಥವಾ ಬೇವು ಆಧಾರಿತ ಕೆಲವು ಸಾವಯವ ದ್ರಾವಣಗಳನ್ನು ತಯಾರಿಸಿ ನಾವು ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕು. ಇದು ಭಾಳ ಮುಖ್ಯವಾಗುತ್ತೆ. ನಾವು ಗಿಡ ನಾಟಿ ಮಾಡಿದ 3ನೇ ದಿವಸದಿಂದ ಇದನ್ನು ಪ್ರಾರಂಭ ಮಾಡಿ ಪ್ರತಿ 5 ರಿಂದ 6 ದಿನಕ್ಕೊಂದು ಸತಿ ಸಂಜೆ 4 ಗಂಟೆ ಮೇಲೆ ಗಿಡದ ಎಲ್ಲ ಎಲೆಗಳ ಎರಡೂ ಭಾಗಗಳು ಚೆನ್ನಾಗಿ ನೆನೆಯೋ ರೀತಿ ನಾವು ಇದನ್ನು ಸಿಂಪರಣೆ ಮಾಡಬೇಕಾಗತ್ತೆ. ವಿ ನೀಡ್ ಟು ಸ್ಪ್ರೇ ದಿಸ್ ನೀಮ್ ಬೇಸ್ಡ್ ಪ್ರಿವೆನ್ಷನ್ ಆರ್ ಎ ನ್ಯೂಟ್ರಿಷನ್ ಸ್ಪ್ರೇ, foliar spray, after 3 days after planting, and repeat it for every 5 to 6 days for 2 to 3 cycles. And this spraying has to be done after 4 p.m.
and we should ensure that both the sets of the leaves on the transplanted plant gets covered during the spray. So these are all the critical steps we need to follow while transplanting a new plant into our main farmland. ಸೊ ಈ 7 ಸೂತ್ರಗಳನ್ನು ಅಥವಾ ಈ 7 ಹಂತಗಳನ್ನು ನಾವು ಸ್ವಲ್ಪ ವಿವರವಾಗಿ ತೆಗೆದು ಹೋಗೋಣ, ಎಷ್ಟು ಸಮಯ ಆಗುತ್ತೆ ಅಷ್ಟು ಬೇಗ. ಹಾಗಾದರೆ ನಮ್ಮ ಮುಂದಿನ ಗುರಿ ಏನು? ಸೊ ನೈಸರ್ಗಿಕ ಕೃಷಿಯಲ್ಲಿ ನಾವು ಗಿಡಗಳನ್ನು ನೆಡುವಾಗ ಮೇಲ್ಮಣ್ಣಿನ ಆರೋಗ್ಯ, ಸಸ್ಯಗಳ ಆರೋಗ್ಯವಾಗಿ ಬೆಳವಣಿಗೆಗೆ ಬೇಕಾದಂಥ ಸೂಕ್ಷ್ಮಜೀವಿಗಳ ಸಹಾಯ, ಸೂಕ್ಷ್ಮಜೀವಿಗಳಿಗೆ ಆಹಾರ, ಸೂಕ್ಷ್ಮಜೀವಿಗಳಿಗೆ ಕೆಲಸ ಮಾಡಲಿಕ್ಕೆ ಆವಾಸ, ಕತ್ತಲೆ, ಗಾಳಿ ಇದೆಲ್ಲವನ್ನು ನಿರ್ಮಿಸ್ತಾ ಕೊಡ್ತೀವಿ. ಇವೆಲ್ಲ ಮಾಡೋದ್ರಿಂದ ನಮಗೇನು ಸಿಗುತ್ತೆ? ಉತ್ತಮ ಗುಣಮಟ್ಟದ ಫಸಲು ನಮಗೆ ಸಿಗುತ್ತೆ. ನಾವು ತಂದು ನೆಟ್ಟಂಥ ಗಿಡ ಸಮೃದ್ಧಿಯಾಗಿ ಬೆಳೆಯುತ್ತೆ, ಆರೋಗ್ಯವಾಗಿರುತ್ತೆ. ಅದಕ್ಕೆ ಬೇಕಾದಂಥ ಆಹಾರವನ್ನು ಸೂಕ್ಷ್ಮಜೀವಿಗಳ ಸಹಾಯದಿಂದ ಮೇಲ್ಮಣ್ಣಿನಲ್ಲಿರತಕ್ಕಂಥ ಸಾವಯವ ಇಂಗಾಲವನ್ನು ಉಪಯೋಗಿಸ್ಕೊಂಡು ಬೆಳೀತಾ ಹೋಗುತ್ತೆ. ಹಾಗಾಗಿ ನಮ್ಮ ಗುರಿ ಏನಿದ್ರೂ ಗಿಡ ತಂದು ನೆಡೋದು ಅಷ್ಟೇ ಅಲ್ಲ, ಗಿಡ ತಂದು ನೆಟ್ಟ ಮೇಲೆ ಆ ಗಿಡದ ಬುಡದಲ್ಲಿ ನಾವು ಒಂದು ಆರೋಗ್ಯವಾದಂಥ ಉತ್ಕೃಷ್ಟವಾದಂತಹ ಸಾವಯವ ಇಂಗಾಲಭರಿತವಾದಂಥ ಮಣ್ಣು ಮತ್ತು ಸೂಕ್ಷ್ಮಜೀವಿಗಳನ್ನು ಸೇರಿಸುವಂಥದ್ದು ಮತ್ತು ಈ ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಭಾಳ ಮುಖ್ಯವಾಗುತ್ತೆ. Friends, it is not enough that we just transplant the best plant in the world by paying at a good price from a private nursery or a third-party nursery, bring it to our mainland and we transplant it. Apart from that, we should also ensure that the basin of the plant is enriched with healthy soil with very good organic carbon in the soil with active microbes of different species, such that we can expect the healthy growth of the plant which we have transplanted, and that results in quality harvest. So that is the way ahead for us, and the day we plant our new plant, we should keep this as our aim or a goal. So when we do transplanting, so we will get the planting material from wherever it is, and we have to plant as per our grid mapping or a planning. There are 2 types of planting. One is the fresh planting and the grid mapping we have done when we start our farming. Second one is the replacement planting. We would have planted our grid mapping earlier, then some plants would have died. We have to do replacement planting. And third one is additional planting or add-on planting. So fresh planting, replacement planting and add-on planting. These are the 3 requirements where we bring in plants from outside and we do transplanting as per our ಪ್ರೈಮರಿ ಡಿಸೈನ್ ಆರ್ ಇನಿಷಿಯಲ್ ಡಿಸೈನ್. ನಾವು ಸಸ್ಯ ಕ್ಷೇತ್ರಗಳಿಂದ ಗಿಡಗಳನ್ನು ತಂದು ಏನಕ್ಕೆ ನಾಟಿ ಮಾಡ್ತೀವಿ ಅಂದರೆ, ಮೊದಲನೇದು ಹೊಸದಾಗಿ ತೋಟ ಮಾಡುವಾಗ ಪ್ರಾಥಮಿಕ ಹಂತದಲ್ಲಿ ಗಿಡಗಳನ್ನು ನಾಟಿ ಮಾಡ್ತೀವಿ ನಮ್ಮ ವಿನ್ಯಾಸದ ಪ್ರಕಾರ. ಕೆಲವು ವರ್ಷಗಳ ನಂತರ, ತಿಂಗಳುಗಳ ನಂತರ ಯಾವುದೇ ಗಿಡ ಅಲ್ಲಿ ನಮ್ಮ ಯೋಜನೆ ಪ್ರಕಾರ ಬರಲಿಲ್ಲ ಅಂತಂದರೆ ಅದನ್ನು ಬದಲಾಯಿಸಲಿಕ್ಕೆ ನಾವು ಗಿಡಗಳನ್ನು ತಂದು ನೆಡ್ತೀವಿ. ಮತ್ತು ನಾವು ಬಹುಬೆಳೆ ಬಹುಮಹಡಿ ಪದ್ಧತಿ, ಮಲ್ಟಿಲೇಯರ್ ಮಲ್ಟಿ ಕ್ರಾಪಿಂಗ್ ಅಲ್ಲಿ ಮಾಡುವಾಗ ಕೆಲವು ಸಸ್ಯಗಳನ್ನು ನಂತರ ಜೋಡಿಸ್ತಾ ಬರ್ತೀವಿ. ಈ 3 ಕಾರಣಗಳಿಂದ, ಪ್ರಾಥಮಿಕವಾಗಿ ಬದಲಾವಣೆಗೋಸ್ಕರ ಮತ್ತು ಬಹುಬೆಳೆ ಬಹುಮಡಿ ಪದ್ಧತಿಗೋಸ್ಕರ, ಈ 3 ಕಾರಣಗಳಿಂದ ನಾವು ಗಿಡಗಳನ್ನು ತಂದು ನೆಡುವ ನಮ್ಮ ನಿರ್ದಿಷ್ಟ ಡಿಸೈನ್ ಪ್ರಕಾರ, ಪ್ಲಾನ್ ಪ್ರಕಾರ ನಾವು ನಾಟಿ ಮಾಡ್ತೇವೆ. ಈ ನಾಟಿ ಮಾಡಿದ ಸಸ್ಯಗಳು ಉತ್ತಮವಾಗಿ ಬೆಳೆಯಲಿ ಅಂತ ನಾವು ನಿರೀಕ್ಷಣೆ ಮಾಡ್ತೀವಿ. ದಿಸ್ ಈಸ್ ಅವರ್ ಎಕ್ಸ್ಪೆಕ್ಟೇಷನ್. ದ ಏಮ್ ಆ್ಯಂಡ್ ದ ಎಕ್ಸ್ಪೆಕ್ಟೇಷನ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್. So, and also we have to take some precautions. As I already told you, these plants which have been replaced from one place to another place will be undergoing lot of stresses. So these stresses has to be understood. So there are various factors which causes this stress to the plant which is under consideration for transplanting. So we have to ensure that certain action is to be taken such that the plant will overcome this stress and establish itself on the new destination. ಸೊ ನಾವು ಸಸ್ಯಗಳನ್ನು ತಂದು ನಾಟಿ ಮಾಡುವಾಗ ಸಸ್ಯಗಳು ತಮ್ಮದೇ ಆದಂಥ ಒತ್ತಡಗಳನ್ನು ಎದುರಿಸ್ತಾ ಇರ್ತವೆ. ಆ ಒತ್ತಡಗಳು ಹಲವಾರು ಕಾರಣಗಳಿಂದ ಆಗಿರುತ್ತೆ. ಅವು ಒಂದು ಹವಾಮಾನದಿಂದ ಇನ್ನೊಂದು ಹವಾಮಾನಕ್ಕೆ, ಒಂದು ಪರಿಸರದಿಂದ ಇನ್ನೊಂದು ಪರಿಸರಕ್ಕೆ, ಒಂದು ವಾತಾವರಣದಿಂದ ಮತ್ತೊಂದು ವಾತಾವರಣಕ್ಕೆ ಅವು ವರ್ಗಾಯಿಸಲ್ಪಡ್ತಾ ಇರ್ತವೆ. ಈ ಸಮಯದಲ್ಲಿ ಅವುಗಳಿಗೆ ಒತ್ತಡ ಆಗೋದು ಸಹಜ. ಆ ಒತ್ತಡವನ್ನು ಕಮ್ಮಿ ಮಾಡೋದು ಹೇಗೆ? ಒತ್ತಡವನ್ನು ಕಮ್ಮಿ ಮಾಡಿ ಅದು ತನ್ನ ಬೇರು ವಲಯವನ್ನು ರಚಿಸಿಕೊಂಡು ಹೊಸ ಜಾಗದಲ್ಲಿ ಅದು ತನ್ನನ್ನು ಆರೋಗ್ಯವಾಗಿ ಬೆಳಿಬೇಕಾಗತ್ತೆ. ಹಾಗಾಗಿ ನಾವು ಗಿಡಗಳನ್ನು ನಾಟಿ ಮಾಡುವಾಗ ಇದನ್ನು ಗಮನಿಸ್ಕೋಬೇಕು. ನಾವು ತಂದಂಥ ಸಸ್ಯ ಯಾವ ರೀತಿ ಒತ್ತಡಕ್ಕೆ ಒಳಗಾಗಿದೆ ಅಥವಾ ಒಳಗಾಗತ್ತೆ, ಅದನ್ನು ಆ ಒಂದು ಒತ್ತಡವನ್ನು ನಾವು ನಿರ್ವಹಿಸೋದು ಹೇಗೆ, ಅಥವಾ ಸಸ್ಯವು ತನ್ನ ಒತ್ತಡವನ್ನು ನಿಭಾಯಿಸ್ಕೊಳ್ಳೋಕ್ಕೆ ಪೂರಕವಾದ ವಾತಾವರಣವನ್ನು ನಾವು ಸೃಷ್ಟಿ ಮಾಡೋದು ಹೇಗೆ, ಈ ಒಂದು ಅನುಭವ ನಮಗೆ
ಪ್ರಾರಂಭದಲ್ಲಿ ಇರಬೇಕಾಗತ್ತೆ. ಸೊ ಇದು ಒಂದು ಪ್ರಿಕಾಷನ್ಸ್ ಅಂತ ಹೇಳ್ತೀನಿ. ದಿಸ್ ವಿ ಹ್ಯಾವ್ ಟು ಟೇಕ್. ಮಿತ್ರರೇ, ನಾನು ಈ 7 ಮಜಲುಗಳನ್ನು ಹೇಳ್ತಾ ಬಂದೆ. ಆ 7 ಮಜಲುಗಳನ್ನು ಇನ್ನು ಮುಂದಿನ ಕೆಲವು 15 ನಿಮಿಷದಲ್ಲಿ ಆದಷ್ಟು ಬೇಗ ಕವರ್ ಮಾಡ್ತೀನಿ. ಯಾಕೆಂದರೆ ಇದೆಲ್ಲ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಕೊಟ್ಟಿದ್ದೀನಿ, ಎಲ್ಲ ನಿಮಗೆಲ್ಲ ಗೊತ್ತಿರೋ ವಿಷಯಗಳೇ. ಇದರಲ್ಲಿ ನಾನು ಅನುಸರಿಸಿದ ಕ್ರಮಗಳನ್ನು ಸೇರಿಸ್ತಾ ಬರ್ತೀನಿ, ಯಾಕೆಂದರೆ ನನ್ನ ಪ್ರಾಯೋಗಿಕ ಅನುಭವ ನಿಮಗೆ ಒಂದು ರೀತಿ ಮಾಹಿತಿ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ವಿ ಹ್ಯಾವ್ ಟು ಫಾಲೋ ದೀಸ್ 7 steps while we plan or transplant our new plants into the destination. So let us go through these 7 steps once again with little detail, and here I will be focusing on how I have managed both my farms when it comes to planting because of new planting or replacement planting or additional planting as per my multi-cropping design. The first one is fully digested organic manure. So we have to ensure that we supply a fully digested, ready to absorb nutrition status organic manure along with microbes, such that the plants will establish with help of this manure and the microbial support. Then we have to give the food for microbes, for which we will use oil seed cake liquid, that we are aware now, but again I will repeat it for the flow. Then we will immediately do mulching. Then we create the green ring for green plant. Then we also do the companion planting, and finally we do neem oil spray for protection. Now let us look at one by one in detail. ಮಿತ್ರರೇ, ನಾವು ಉತ್ಕೃಷ್ಟಗೊಳಿಸಿದ ಸಾವಯವ ಗೊಬ್ಬರವನ್ನು ತಯಾರಿಸ್ಕೊಳ್ಳೋದು ಹೇಗೆ, ಅದನ್ನು ನಾವು ಗಿಡ ನಾಟಿ ಮಾಡುವಾಗ ನಮ್ಮ ಗಿಡದ ನಾಟಿ ಮಾಡತಕ್ಕಂಥ ಒಂದು ಗುಣಿಯಲ್ಲಿ ಸೇರಿಸೋದು ಹೇಗೆ, ಅದನ್ನು ನೋಡ್ತಾ ಬರೋಣ. ಇದನ್ನು ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರವನ್ನು ತಯಾರಿಸಿ ಕೊಡೋದ್ರಿಂದ ನಾನು ಆಲ್ರೆಡಿ ಹೇಳಿದಾಗೆ ಇರಬಹುದಂಥ ಒತ್ತಡಗಳನ್ನು ನಿರ್ವಹಣೆ ಮಾಡಿಕೊಂಡು ನಮ್ಮ ಗಿಡ ಅಲ್ಲಿ ಆರೋಗ್ಯಕರವಾಗಿ ಬೆಳೀಲಿಕ್ಕೆ ಸಹಕಾರಿಯಾಗುತ್ತದೆ. So let us look at how do we do these fully digested with all nutrients or major nutrients integrated organic manure. How do we prepare, how do we apply? This is one of the video I have already uploaded in my personal YouTube channel during my last visit at Namane Tota, Aluru Taluk, Parli Hobali, Aluru Taluk, Hassan district. You would have watched this video live. If you not watched it, I will share the link, or you can look at in my personal YouTube channel, not the Bivara Info YouTube channel. So this we keep doing it. If you can see here, how do I prepare this integrated manure? The name is integrated, means adding two or more raw material into this. ಇದನ್ನು ನಾನು ನಮ್ಮನೆ ತೋಟದಲ್ಲಿ ಕಳೆದ ತಿಂಗಳು ಇದನ್ನು ತಯಾರು ಮಾಡಿ ನನ್ನ ಬೇಲಿ ಸಸ್ಯಗಳ ಬದುಗಳ ಸಸ್ಯಗಳಾದಂಥ ಗ್ಲಿರಿಸೀಡಿಯಾ, ಹಾಲುವಾಣ ಇದನ್ನ ನಾಟಿ ಮಾಡೋಕ್ಕೆ ಉಪಯೋಗಿಸ್ಕೊಂಡಿದ್ದೆ. ಇದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿ ನನ್ನ ಪರ್ಸ್ನಲ್ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಇಲ್ಲಾಂದರೆ ಲಿಂಕ್ನ ಶೇರ್ ಮಾಡ್ತೀನಿ. ಇದು ಫುಲ್ ಡೀಟೇಲ್ಸ್ ಅದರಲ್ಲಿದೆ. ಈಗ ನಾನು ಸೂಕ್ತವಾಗಿ ಹೇಳ್ಬಿಡ್ತೀನಿ. ಈ ಇಂಟಿಗ್ರೇಟೆಡ್ ಮೆನ್ಯೂರ್ ಅಂತಂದಾಗ ಇದರಲ್ಲಿ ಹಲವಾರು ಕಚ್ಚಾ ವಸ್ತುಗಳನ್ನು ಇದರಲ್ಲಿ ಸೇರಿಸ್ತಾ ಬರ್ತೀನಿ. ನೋಡಿ, ಇಲ್ಲಿರೋದು ಕೆರೆಯ ಗೋಡು. ಇದು ಸ್ವಲ್ಪ ಅಂಟು ಮಣ್ಣಿರ್ತಕ್ಕಂಥ ಗೋಡು ಮಣ್ಣು ನನ್ನ ತೋಟದಲ್ಲಿದ್ದಿದ್ದು. ಅದಕ್ಕೆ ನಾನು ಹೊಳೆಯ ಮರಳು, ಉಸುಕು, ರಿವರ್ ಸ್ಯಾಂಡ್, ಈ ಹೊಳೆ ಮರಳನ್ನು ತೊಗೊಂಬಂದು ಅದಕ್ಕೆ ಸೇರಿಸಿ ಅದಕ್ಕೆ ಏರಿಯೇಷನ್ಸ್ ಕ್ರಿಯೇಟ್ ಮಾಡಿದೆ. ಇದು ನಮ್ಮ ತೋಟದ ಮೇಲ್ಮಣ್ಣು, ಕೆಂಪು ಮಣ್ಣು ಅಥವಾ ನಮ್ಮ ತೋಟದ ಮೇಲ್ಮಣ್ಣು. ಇದರಲ್ಲಿ ಸೂಕ್ಷ್ಮಜೀವಿಗಳು ಸಾಕಷ್ಟು ಇರುತ್ತೆ, ಅದು ವಿಚ್ ಈಸ್ ನೇಟಿವ್ ಟು ದಿಸ್ ಪ್ಲೇಸ್. ಅದನ್ನು ತಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ನಾನು ಡಾಕ್ಟರ್ ವಿಜಯಪ್ರಕಾಶ್ ಹೆಗಡೆ ಅವರಿಂದ ತಂದಂಥ ಗೊಬ್ಬರ, ಪೂರ್ಣಕಲಿತ ಸಾವಯವ ಗೊಬ್ಬರ, ಅದನ್ನು ತೊಗೊಂಡಿದ್ದೀವಿ. ಇಲ್ಲಿ ಬೇವಿನ ಹಿಂಡಿಗಳು, ವಿವಿಧ ರೀತಿಯ ಬೇವಿನ ಹಿಂಡಿಗಳನ್ನು ತೊಗೊಂಡಿದ್ದೀನಿ. ಮತ್ತು ನನ್ನ ವಲಯ ಬೂದಿ, ಅದು ಈ ಚಿತ್ರದಲ್ಲಿ ಕಾಣ್ತಾ ಇಲ್ಲ, ಅದನ್ನು ತೊಗೊಂಡಿದ್ದೀನಿ. ಈ ರೀತಿ ನಮ್ಮಲ್ಲೇ ದೊರಕಬಹುದಾದಂಥ ಅಥವಾ ಹೊರಗಡೆಯಿಂದ ತಂದಂಥ ಕಡಿಮೆ ವೆಚ್ಚದ ಸಾವಯವ ದ್ರವ್ಯಗಳನ್ನು ಯೂಸ್ ಮಾಡಿ ಒಂದು ಇಂಟಿಗ್ರೇಟೆಡ್, ಒಂದು ಸಂಕೀರ್ಣವಾದಂಥ ಒಂದು ಸಾವಯವ ಗೊಬ್ಬರವನ್ನು ನಾವು ತಯಾರು ಮಾಡ್ಕೊಳ್ತೀವಿ. ಫ್ರೆಂಡ್ಸ್, ಹಿಯರ್ ದಿ ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್ ಕನ್ಸಿಸ್ಟ್ಸ್ ಆಫ್ ಸರ್ಟನ್ ಎಲಿಮೆಂಟ್ಸ್. ಒನ್ ಈಸ್ ದಿ ಟ್ಯಾಂಕ್ ಸಿಲ್ಟ್, which is very much clay. To make it porous or aerated, we are going to mix river sand. Then we take the topsoil of our own farm. This topsoil consists of nutrients as well as microbes which are native to this our place. Then we also use the enriched manure. This time I use this manure from Dr. Vijayaprakash Hegde sir's office. That's called Prajwala manure. Then also use these various neem cakes. Generally we use neem cakes for liquid manure preparation, but I also mix this neem, the oil cakes into this. Then there is a boiler, our bathroom boiler ash, which is mainly consists of potash, which is a residue from burning coconut parts. So like that we can choose anything is available around our farm, or we can buy it inexpensive. We can mix aracask also for aeration creation, or kair waste, etc. instead of sand.
So all the things can be done. We create what is called integrated organic manure. This will going to help our new plants to establish because it's got readily available nutrition. ಸೊ ಇದು ನಾವೇ ತಯಾರು ಮಾಡ್ಕೊಳ್ತಕ್ಕಂಥ ಒಂದು ಸಾವಯವ ಗೊಬ್ಬರ. ಇದನ್ನು ನಾವು ಅಭಿವೃದ್ಧಿ ಮಾಡ್ಕೋಬೇಕು. ಇದು ನಮ್ಮ ಕಣ್ಣೆದುರಿಗೆ ಇದಾಗೋದ್ರಿಂದ ಇದ್ರ ಗುಣಮಟ್ಟ ನಮಗೆ ಖಾತ್ರಿಯಾಗಿರುತ್ತೆ. ನಾವೇನು ಹಾಕಿದ್ದೀವಿ, ಎಷ್ಟು ಹಾಕಿದ್ದೀವಿ, ಎಷ್ಟು ಪರ್ಸೆಂಟೇಜ್ ಹಾಕಿದ್ದೀವಿ, ಇದಕ್ಕೆ ನಾವು ಸೂಕ್ಷ್ಮಜೀವಿಗಳನ್ನು ಸೇರಿಸ್ಬೋದು ಈ ಗೊಬ್ಬರ ತಯಾರಿಕೆ ಹಂತದಲ್ಲಿ, ಅಥವಾ ನಂತರನೂ ಸೇರಿಸ್ಬೋದು. ನಾನು ನಮ್ಮನೆ ತೋಟದ ಆ ಪ್ರಯತ್ನದಲ್ಲಿ EM1 AEM1 ಇದಕ್ಕೆ ಸೇರಿಸಿದ್ದೆ. ಬಟ್ ನೀವುಗಳು ಅದನ್ನು ಆಮೇಲೆ ಬೇಕಾದರೂ ನಾವು ಗಿಡ ನಾಟಿ ಮಾಡೋ ಸಮಯದಲ್ಲಿ ಬೇಸಿನ್ಗೆ ಕೊಡೋದು ಭಾಳ ಒಳ್ಳೆಯದು. ನಾವು ಸೂಕ್ಷ್ಮಜೀವಿಗಳನ್ನು ಮಣ್ಣಿಗೆ ಸೇರಿಸಲಿಕ್ಕೆ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ 1 ಹರಿಯಾಲಿ ಇದನ್ನು ಯೂಸ್ ಮಾಡ್ತೀನಿ. ಈ EM1 ಹರಿಯಾಲಿ ಅನ್ನೋದು ದ್ರಾವಣ, ಇದರಲ್ಲಿ ಸಾಕಷ್ಟು ಥರದ ಸೂಕ್ಷ್ಮಜೀವಿಗಳು, ಉಪಕಾರಿ ಸೂಕ್ಷ್ಮಜೀವಿಗಳು ಇದೆ. ಇದನ್ನು ಅದರದೇ ಆದಂಥ ಇದರಲ್ಲಿ ಉತ್ತೇಜನಗೊಳಿಸಿ ಆ್ಯಕ್ಟಿವೇಟ್ ಮಾಡಿ ನಾವು ಅದನ್ನು ಗಿಡದ ಬುಡದ ಸುತ್ತಲೂ ಚೆನ್ನಾಗಿ ನೆನೆಯುವಂತೆ ಸಿಂಪಡಣೆ ಮಾಡೋದು ಅಂತ ಹೇಳ್ತೀನಿ. ಅಂದರೆ ಇದೇನು ಆ್ಯಕ್ಟಿವೇಟೆಡ್ EM ಇದೆಯಲ್ಲ, ಇದನ್ನು ನಾವು ಗಿಡ ನಾಟಿ ಮಾಡಿದ ಮೇಲೆ ಆ ಬೇಸಿನ್ ಆಫ್ ದ ಪ್ಲಾಂಟ್ ಗಿಡದ ಬುಡಕ್ಕೆ ಚೆನ್ನಾಗಿ ನೆನೆಯೋ ಥರ ಸಿಂಪಡಣೆ ಮಾಡಿ. ಇಲ್ಲಿ ಜಾಸ್ತಿ ಬೇಕಾಗಲ್ಲ, ಯಾಕೆಂದರೆ ಇದು ಸೂಕ್ಷ್ಮಜೀವಿಗಳ ದ್ರಾವಣ, ಇದು ಪೋಷಕಾಂಶ ಅಲ್ಲ. ಒಂದು ಗಿಡಕ್ಕೆ ಸಾಧಾರಣ 100-150 ml, ಒಂದು ಟೀ ಕಪ್ ಅಂತ ಹೇಳ್ತೀನಿ, ಅಷ್ಟನ್ನು ಹಾಕಿದ್ರೆ ಸಾಕು. ಫ್ರೆಂಡ್ಸ್, ಆಫ್ಟರ್ ಆ್ಯಡಿಂಗ್ ದಿ ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್ ಟು ದ ಪಿಟ್ ವೇರ್ ವಿಲ್ ಗೋನ್ ಟು ಡೂ ದ ಟ್ರಾನ್ಸ್ಪ್ಲಾಂಟಿಂಗ್, we have to add the microbial source or the microbes, beneficiary microbes into the soil on the new basin, for which we will going to use what is called enrichable microorganism 1 hariyaali. So this EM1 hariyaali is the source culture or mother culture. We activate it to create what is called AEM, and we dilute it further 1:20 or 1:40. The diluted AEM will be used to drench the new basin where the transplanting is done. This way we inoculate the microbes into the soil on the new basin such that these microbes will take over and they provide nutrition to the plants and also brings immunity to the soil. So these are the benefits of adding soil microbes into the plants. ಈ ಉಪಕಾರಿ ಸೂಕ್ಷ್ಮಜೀವಿಗಳು ನಮ್ಮ ಸಸ್ಯಗಳ ಬೇರು ವಲಯವನ್ನು ವ್ಯಾಪಿಸುತ್ತವೆ, ಬೇರಿನ ಬೆಳವಣಿಗೆಗೆ ಬೇಕಾದ ಸಸ್ಯ ಪೋಷಕಾಂಶಗಳನ್ನು ಹಿಡಿದುಕೊಡುತ್ತವೆ ಮತ್ತು ಮಣ್ಣಿನಲ್ಲಿರತಕ್ಕಂಥ ಇತರ ಖನಿಜಾಂಶಗಳನ್ನು ಸಹ ಹೀರಿಕೊಂಡು ನಮ್ಮ ಗಿಡಕ್ಕೆ ಮುಖ್ಯ ಬೆಳೆಗೆ ಆಹಾರವಾಗಿ ಪೂರೈಸುತ್ತವೆ. ಅಷ್ಟೇ ಅಲ್ಲದೆ ಈ ಸೂಕ್ಷ್ಮಜೀವಿಗಳ ಕಾರ್ಯಚಟುವಿಕೆಯಿಂದ ಮಣ್ಣಿನಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾಸ್ ಮತ್ತು ಫಂಗಸ್ ಅಂತ ಹೇಳ್ತೀವಿ, ದುಂಡಾಣುಗಳು ಮತ್ತು ಶಿಲೀಂಧ್ರಗಳು ನಮ್ಮ ಮಣ್ಣಿನಲ್ಲಿ ಇದ್ದರೆ ಅದರಿಂದ ಆಗುವಂಥ ಹಾನಿಯನ್ನು ಸಹ ಇವು ನಿಯಂತ್ರಿಸುತ್ತವೆ. ಸೊ ದೀಸ್ ಮೈಕ್ರೋಬ್ಸ್ ವಿಲ್ ಆಲ್ಸೋ ಎನ್ಶೋರ್ ಹೆಲ್ತಿನೆಸ್ ಟು ದ ಪ್ಲಾಂಟ್ ಆ್ಯಂಡ್ ದೆ ಫೈಟ್ ಅಗೇನ್ಸ್ಟ್ ದಿ ಬ್ಯಾಕ್ಟೀರಿಯಾಸ್ ಆ್ಯಂಡ್ ಫಂಗಸ್ ಇಫ್ ಎನಿ on the new pit we have formed. That way, inoculating the microbes such as AEM on day 1 at the time of planting to the basin of the plant will ensure healthiness of the soil, thereby protects our plant. This is the second step, microbial inoculation. Third thing is oil seed liquid. This is food for microbe and also has got essential plant nutrient. So this we are doing it even for the previously planted plants as well, our existing plants as well. So this is something which we all of us know. We discuss this in most of the cases. So we get different types of oil seed cakes, both edible and non-edible, and we take approximately 5 kgs into a 200-liter drum, and after a couple of hours we use this to drench the basin. The word is drenching the basin. We have to do it. And maybe for a new planting we will use about 1 liter to 1.5 liter max for each plant. Later when the plant establishes, we repeat this for every, let us say, a month's time. That time we keep increasing the volume of the liquid manure we prepared using oil seed cakes. ಪ್ರಾಥಮಿಕ ಹಂತದಲ್ಲಿ ನಾವು 5 kg ಹಿಂಡಿ ಮಿಶ್ರಣಕ್ಕೆ 200 ಲೀಟರ್ ನೀರನ್ನು ಹಾಕಿ ಹಿಂಡಿ ದ್ರಾವಣವನ್ನು ತಯಾರು ಮಾಡಿಕೊಂಡು ಬೇರು ವಲಯಕ್ಕೆ ನೇರವಾಗಿ ಸುರಿತೀವಿ. ಗಿಡ ನಾಟಿ ಮಾಡಿದಾಗ ಒಂದು ಗಿಡಕ್ಕೆ ಸರಾಸರಿ 1 ಲೀಟರ್ 1.5 ಲೀಟರಷ್ಟು ಕೊಟ್ಟರೆ ಸಾಕು. ನಂತರದ ದಿನಗಳಲ್ಲಿ ಪ್ರತಿ ತಿಂಗಳಿಗೊಮ್ಮೆಯಾದರೂ ನಾವು ಈ ಹಿಂಡಿ ದ್ರಾವಣವನ್ನು ಕೊಡ್ತಾ ಬರೋಣ. ಅದನ್ನು ಹಂತವಾಗಿ ಅದರ ಕ್ವಾಂಟಿಟಿನ ಜಾಸ್ತಿ ಮಾಡೋಣ. 1 ಲೀಟ್ರಿಂದ 1.5 ಲೀಟ್ರ್ 2 ಲೀಟ್ರ್ ಈ ರೀತಿ ತಗೊಂಡೋಗೋಣ. ಈ ಒಂದು ಹಿಂಡಿ ದ್ರಾವಣವು ಸೂಕ್ಷ್ಮಜೀವಿಗಳಿಗೆ ಆಹಾರವಾಗಿಯೂ ನಮ್ಮ ಮುಖ್ಯ ಬೆಳೆಗೆ ಪೋಷಕಾಂಶವನ್ನು ಪೂರೈಸುವ ಒಂದು ಸಾವಯವ ದ್ರವ್ಯವಾಗಿಯೂ ಕೆಲಸ ಮಾಡುತ್ತೆ. ಇದು ಮಣ್ಣಿನ ತೇವಾಂಶವನ್ನು ಸಹ ಕಾಪಾಡುತ್ತೆ, ಏಕೆಂದರೆ ನಾವು ಇದನ್ನು ಲಿಕ್ವಿಡ್ ಫಾರ್ಮಲ್ಲಿ ಕೊಡ್ತೀವಿ. ತೇವಾಂಶವನ್ನು ಕಾಪಾಡಲಿಕ್ಕೆ ಸಹಕಾರಿಯಾಗಿದೆ. ಇದು ಹಿಂಡಿ ದ್ರಾವಣದ ಬಗ್ಗೆ ಬಳಕೆ. ಮಿತ್ರರೇ ನೋಡ್ಬೋದು, ಇದು ನಮ್ಮನೆ ತೋಟದಲ್ಲೇ ನಾನು ಲಾಸ್ಟ್ ಟೈಮ್ ಮಾಡಿ ಇದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದರಲ್ಲಿ ಎಲ್ಲ ಥರದ ಹಿಂಡಿಗಳನ್ನು ನಾನು ಮಿಶ್ರ ಮಾಡಿದ್ದೀನಿ.
ಎಡಿಬಲ್ಲು ನಾನ್ ಎಡಿಬಲ್ಲು, ಬೇವು, ಹೊಂಗೆ ಮತ್ತು ಹರಳು ನಾನ್ ಎಡಿಬಲ್ಲು, ಕಡಲೆಕಾಯಿ, ಸೂರ್ಯಕಾಂತಿ, ಕೊಬ್ಬರಿ, ಎಳ್ಳು ಮತ್ತು ಸಾಸಿವೆ ಇವೆಲ್ಲ ಎಡಿಬಲ್ಲು. ಈ ರೀತಿ ಮಿಶ್ರಣವನ್ನು ಮಾಡಿ ತಗೊಂಬರ್ತೀನಿ. ಇದನ್ನು ಮಿಶ್ರಣ ಮಾಡಿ ನಾವು 5 kg 200 ಲೀಟರ್ ನೀರಿಗೆ ಹಾಕಿ ಮಾಡ್ತಾಯಿದ್ದೀವಿ. These are all the various oil seed cakes we use to prepare oil seed cake liquid. It consists of about 70% of non-edible, which is neem, castor and pongame, and about 30% of edible, groundnut, copra, sunflower, etc. The 70-30 ratio is just to ensure that our cost per kg is at minimum, and also non-edible have a better role to play in enriching the soil and maintain healthiness in the soil compared to edible. Edible goes more towards feeding the microbes. Non-edible favors the health of the soil or fight against the bacteria and fungus in the soil. ಇದರ ಬಗ್ಗೆ ನಾನು ಆದಷ್ಟು ಸಾಕಷ್ಟು ವಿವರಣೆ ಕೊಟ್ಟಿದ್ದೀನಿ. ಸೊ ಮುಂದೆ ಹೋಗೋಣ. ಮುಂದಿನ ಹಂತ ಮುಖ್ಯವಾದ್ದು ಮುಚ್ಚಿಗೆ. ಸೊ ನಾವು ಗಿಡವನ್ನು ನಾಟಿ ಮಾಡಿದಾಗ ನಮ್ಮ ಗಿಡದ ಬುಡದ ಸುತ್ತಲೂ ಮುಚ್ಚಿಗೆ ಮಾಡಬೇಕು. ಮುಚ್ಚಿಗೆ ಒಂದು ಪ್ರಮುಖವಾದ ಹಂತ. ಇದರಲ್ಲಿ ಒಣ ಮುಚ್ಚಿಗೆ ಅಂತ ಹೇಳ್ತೀವಿ, ಡ್ರೈ ಮಲ್ಚಿಂಗ್. ಯಾಕೆ ಮಾಡ್ತೀವಿ ಅಂದರೆ ಇದು ಮಣ್ಣಿನ ತೇವಾಂಶ ರಕ್ಷಣೆ ಮಾಡುತ್ತೆ, ಸೂಕ್ಷ್ಮಜೀವಿಗಳಿಗೆ ನೆರಳನ್ನು ಸೃಷ್ಟಿ ಮಾಡುತ್ತೆ, ಒಂದು ಮನೆ ಕಟ್ಕೊಟ್ಟಂಗೆ ಆಗುತ್ತೆ. ಇದು ಒಂದು ಮುಂದೆ ಈ ಒಂದು ಮುಚ್ಚಿಗೆ ದ್ರವ್ಯ ಉತ್ತಮವಾದ ಸಾವಯವ ಗೊಬ್ಬರವಾಗಿ ಬದಲಾವಣೆ ಆಗುತ್ತೆ, ಯಾಕೆ ನಮ್ಮ ಸೂಕ್ಷ್ಮಜೀವಿಗಳ ಕಾರ್ಯಚಟುವಟಿಕೆಯಿಂದ. ಫ್ರೆಂಡ್ಸ್, ಮಲ್ಚಿಂಗ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. In this, the moment we do the planting, we should do some dry mulching. Dry mulching ensures moisture management, that is retention of moisture. It creates, a safe shelter by creating darkness for the microbes. Microbe doesn't like sunlight, but it requires aeration. Those things will be ensured by this dry mulching. And later, the mulching material decomposes itself to a healthy organic manure for our plant. So, mulching is very important. Please start doing the mulching on the day of planting itself. Don't postpone it, because all these things are the benefits of dry mulching. ನಾವು ಈ ಮುಚ್ಚಿಗೆ ಮಾಡುವಾಗ ನಮ್ಮ ಕೃಷಿ ಪ್ರದೇಶದಲ್ಲಿ ಏನೇನು ತ್ಯಾಜ್ಯಗಳು ಸಿಗುತ್ತೋ, ಬೆಳೆ ತ್ಯಾಜ್ಯಗಳು, ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಅಥವಾ ಕಡಿಮೆ ವೆಚ್ಚದಲ್ಲಿ ಅಕ್ಕಪಕ್ಕ ರೈತ ಹತ್ರ ಸಿಕ್ಕಿದಾಗ ಅದನ್ನು ಖರೀದಿಸ್ಬೋದು, ಅದನ್ನು ತಗೊಬಂದು ಮಾಡ್ಬೋದು. ನಾನು ಆಲ್ರೆಡಿ ಹೇಳಿದಾಗೆ ಮುಚ್ಚಿಗೆಗೆ ನಾನು ಅಡಿಕೆ ಸಿಪ್ಪೆ, ಒಣಗಿದ ಅಡಿಕೆ ಸಿಪ್ಪೆ, ಅಂದರೆ ನವಂಬರಲ್ಲಿ ತೊಗೊಂಬಂದಿದ್ದ ಅಡಿಕೆ ಸಿಪ್ಪೆಯನ್ನು ಜೂನಲ್ಲಿ ಯೂಸ್ ಮಾಡ್ತೀನಿ. ಮರದ ಹೊಟ್ಟು ಯಾವುದೇ ಸಾಮಿಲಲ್ಲಿ ಸಿಗುತ್ತೆ ಅಥವಾ ಕಾರ್ಪೆಂಟ್ರಿ ಶಾಪಲ್ಲಿ ಸಿಗುತ್ತೆ. ಭತ್ತದ ಹೊಟ್ಟು, ಇದು ನನಗೆ ಕೋಳಿ ಗೊಬ್ಬರದಲ್ಲೂ ಸಿಗುತ್ತೆ ಹೊರಗಡೆ ತರಿಸೋರಾದರೆ. ಇಲ್ಲಾಂದರೆ ಹೊಟ್ಟನ್ನು 5 ರೂಪಾಯಿ kg ಥರ ನಾವು ಭತ್ತದ ಮಿಲ್ಲಲ್ಲಿ ಸಿಗುತ್ತೆ, ತರ್ಬೋದು. ತೆಂಗಿನ ನಾರಿನ ಪುಡಿ, ಇದು ಕೊಕೊಪಿತ್ ಅಲ್ಲ, ಕಾಯಿರ್ ವೇಸ್ಟ್ ಅಂತ ಹೇಳ್ತೀವಿ, ಅದನ್ನು ಹಾಕ್ಬೋದು. ಹೀಗೆ ನಿಮ್ಮಲ್ಲಿ ಯಾವುದು ಸಿಗುತ್ತೋ ಅದನ್ನು ತೊಗೊಂಬಂದು ಒಣಮುಚ್ಚಿಗೆಯಾಗಿ ಮಾಡೋದಕ್ಕೆ ಬಳಸ್ಕೋಬೇಕು. ಫ್ರೆಂಡ್ಸ್, ದಿಸ್ ಆರ್ ದ ಮೆಟೀರಿಯಲ್ ವಿಲ್ ಯೂಸ್ ಫಾರ್ ಡ್ರೈ ಮಲ್ಚಿಂಗ್. ಅರೆಕಾ ಹಸ್ಕ್, ವಿಚ್ ಇಸ್ ಡ್ರೈಡ್, and the sawdust or the wood chips, which is taken from a sawmill or a carpentry shop. The paddy husk, which mainly used as a litter material in poultry, we can use that also, or you can even take the poultry manure itself. Then kair waste, not the coco-pit. Like this, there are many other things we can use for dry mulching. Mulching is very important. We should do mulching on day 1 immediately after planting. Next is the green ring formation. As I already told you, after planting at about approximately 1 to 1.5 feet radius distance, we should form a circular ring. On this circular ring, we have to start seeding these green manuring seeds such as Sun-Hemp and Diancha. These are all short-term green manuring plants. ಮಿತ್ರರೇ, ನಾವು ಗುಣಿಯನ್ನು ಮಾಡಿ ಗಿಡವನ್ನು ನಾಟಿ ಮಾಡಿ ಮುಚ್ಚಿಗೆ ಕೊಟ್ಟ ನಂತರ ನಾವು ಗಿಡದಿಂದ ಸುಮಾರು 1-1.5 ಅಡಿ ಅಂತರದಲ್ಲಿ ಒಂದು ವೃತ್ತಾಕಾರವಾದ ಗಡಿಯಾರದ ಥರ ಒಂದು ವೃತ್ತವನ್ನು ನಿರ್ಮಿಸಿಕೊಂಡು ಅದರಲ್ಲಿ ನಾವು ಹಸಿರು ಗೊಬ್ಬರದ ಬೆಳೆಗಳಾದಂಥ ಸೆಣಬು ಮತ್ತು ಡಯಂಚವನ್ನು ಬಹಳ ತೆಳ್ಳಗೆ ಬಿತ್ತನೆ ಮಾಡಬೇಕು. 5 grams per plant, ಒಂದು ಚಿಟಿಕಿ ಅದು ಪಕ್ಕ ಹಾಕೊಂಬರಬೇಕು. ತುಂಬ ದಟ್ಟವಾಗೂ ಹಾಕಬೇಡಿ. ಇದು ತೆಳುವಾಗಿ ಬಿತ್ತನೆ ಮಾಡಿ ಆ ಒಂದು ಹಸಿರು ಬೆಳೆ ನಿರ್ಮಾಣ ಮಾಡಬೇಕು. ಯಾಕೆ ಈ ಸೆಣಬು ಡಯಂಚ ಅಂತಂದರೆ ಇದು ಬೇಗ ಬೆಳೆಯುತ್ತೆ. 30 ದಿವಸದಲ್ಲಿ ನಾವು ಏನು ಗಿಡ ನೆಟ್ಟಿದ್ದೀವೋ ಆಲ್ಮೋಸ್ಟ್ ಅದರ ಹೈಟ್ಗೆ ಬಂದಿರುತ್ತೆ. ಅದು 2ನೇ ವಾರದಿಂದನೇ ಅದಕ್ಕೆ ಸಾರ್ವಜನಿಕ ಸ್ಥಿರೀಕರಣ ಮಾಡಿಕೊಡುತ್ತೆ, ನೆರಳನ್ನು ಕೊಡುತ್ತೆ ಮತ್ತು ಕತ್ತರಿಸಿ ಹಾಕಿದಾಗ ಮುಚ್ಚಿಗೆ ಥರ ಆಗುತ್ತೆ. ಆಮೇಲೆ ಇದು ಒಂದು ಕಾಂಪ್ರಮೈಸಿಂಗ್ ಪ್ಲ್ಯಾಂಟ್ ಥರ ತನ್ನನ್ನು ತಾನೇ ಬಲಿ ಕೊಡುತ್ತೆ. ಅಂದರೆ ಯಾವುದಾದ್ರು ಒಂದು ಕೀಟ ಅಥವಾ ರಸ ಹೀರುವ ಕೀಟ ಅಥವಾ ದುಂಬಿ ಅಥವಾ ನಮ್ಮ ಗಿಡಕ್ಕೆ ಬಂದಾಗ ಈ ಸೆಣಬು ಮತ್ತು ಡಯಂಚ ಎಲೆಗಳನ್ನು ತಿಂದು ಹೊಟ್ಟೆ ತಬ್ಬಿಸ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಸೊ ನನ್ನ ಮುಖ್ಯ ಬೆಳೆಗೆ ಬರೋದೇ ಇಲ್ಲ. ಆ ಥರ ಸಾಧ್ಯತೆಗಳು ತುಂಬ ಆಗಿದೆ. ಈಗ ಈ ಕೋಕೋ ಪ್ಲಾಂಟಿಂಗ್ ಮಾಡ್ತೀವಲ್ಲ, ನನ್ನ ಕೋಕೋ ಗಿಡಗಳನ್ನು ಒಂದರಿ ಥರ ಮಾಡಿಬಿಡುತ್ತೆ, ತುತ್ತ ಮಾಡಿ. ಅದನ್ನು ತಡೆಗಟ್ಟಕ್ಕೆ ನಾನು ಇದನ್ನು ಕಂಡುಹಿಡ್ಕೊಂಡಿದ್ದೀನಿ, ಸೆಣಬು ಮತ್ತು ಡಯಂಚದ ಹಸಿರು ಬೆಳೆಯನ್ನು. ಫ್ರೆಂಡ್ಸ್, ದಿ ಗ್ರೀನ್ ರಿಂಗ್ plants, the Diancha and Sun-Hemp,
will protect our main plant by providing shade, nitrogen fixing and return biomass. In addition to that, it also has a compromising plant. When an insect or this one sucking pest comes, so that pest or a insect will eat the leaves of Sunnymphan diancha, and it doesn't even touch our main plant, which is of our interest. This I have practically experienced, particularly when I do cocoa planting. The sucking pest will come and eat most of the leaves of my cocoa plants. So to protect that, to prevent that, we will going to use this combination of Sunnymphan diancha as a green ring around my green plant. These are all the benefits which I already told you. So thereby we can get the benefit of this mulching. So this is the picture you can see. This is taken in the month of September 2022 in our MS farm. This is a young coconut seedling which we have planted, and this is the green ring which we have formed. To form this green ring, I will use Sunnymphan diancha, and this Sunnymphan diancha will get first do seed treatment using activated enrichable micro. This is an AEM liquid on this bucket. I put these seeds in a cotton cloth and submerge it here. After 2 hours, I will take it, shade dry it. Then it becomes like this. And these seeds, I will take it and then around the basin, we will going to apply it. ಈ ರೀತಿ ನಾವು ಸೆಣಬು ಡಯಾಂಚ ಬೀಜವನ್ನು AEM ದ್ರಾವಣದಲ್ಲಿ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಆ ಬೀಜಗಳನ್ನು ತೆಗೆದುಕೊಂಡ್ಬಂದು ಹೀಗೆ ನನ್ನ ಗಿಡದ ಸುತ್ತಲೂ 1-1.5 ಅಡಿ ದೂರದಲ್ಲಿ ಗಡಿಯಾರದ ಥರ ಒಂದು ಬಳೆಯನ್ನು ನಿರ್ಮಾಣ ಮಾಡ್ತೀವಿ. ಇದರಿಂದ ನಮ್ಮ ಮೂಲ ಬೆಳೆ ಏನಿದೆ ಅದು ರಕ್ಷಣೆಯನ್ನು ಒಳಗಾಗುತ್ತೆ ಮತ್ತು ಅದಕ್ಕೆ ಬೇಕಾದಂಥ ಸಪೋರ್ಟ್ ಇದರಿಂದ ಸಿಗುತ್ತೆ. ಸೊ ದಯವಿಟ್ಟು ಮರಿಬೇಡಿ, ಹಸಿರು ಗಿಡಕ್ಕೆ ಹಸಿರು ಬಳೆ. ನೆಕ್ಸ್ಟು ಸಂಗಾತಿ ಸಸ್ಯಗಳು. ಇದು ಆಲ್ರೆಡಿ ಸಾಕಷ್ಟು ಕಡೆ ಹೇಳಿದ್ದೀನಿ. ಪೂರ್ವ ಮತ್ತು ಪಶ್ಚಿಮಕ್ಕೆ ಈ ಸಂಗಾತಿ ಸಸ್ಯಗಳನ್ನು ಮಾಡಬೇಕು. ನಾವು ಹಸಿರು ಬೆಳೆ ನಿರ್ಮಾಣ ಮಾಡಿದ ನಂತರ ಆ ಎಡ್ಜಿದೆಯಲ್ಲ, ನಮ್ಮ ವೃತ್ತಾಕಾರದ ಎಡ್ಜು, ಅದರ ಪಕ್ಕದಲ್ಲೇ ನಾವು ಈ ಸಂಗಾತಿ ಸಸ್ಯಗಳನ್ನು ನೆಡ್ತಾ ಬರ್ತೀವಿ. ಇವು ಸಹ ದ್ವಿದಳ ಧಾನ್ಯ ಸಸ್ಯಗಳು, ಅಂದರೆ ಸಾರ್ವಜನಿಕ ಸ್ಥಿರೀಕರಣ ಮಾಡ್ತವೆ ಮತ್ತು ಸಸ್ಯಕ್ಕೆ ಪೋಷಕರಂತೆ ಕೆಲಸ ಮಾಡ್ತವೆ. ಅಂದರೆ ಇವು ಗಾರ್ಡಿಯನ್ ಫಾರ್ ಯುವರ್ ಪ್ಲಾಂಟ್ ಅಂತ ಹೇಳ್ತೀವಿ. Companion plants has to be planted almost at the same time when we do the grid planting and the green ring planting. These companion plants will be planted adjacent to or close to the green ring, such that they establish in the first 90 days before our green ring plants complete their role. Then this will take over. These companion plants will take over. So companion plants will be there. Their benefits are again shade management, nitrogen fixing, and biomass creation, and also adds diversity into our farm climate, and it lasts for many years. The Sunnymphan diancha are short-term green manure plants, whereas the companion plants what we choose, they are of perennial or perennial. They will last for many years as long as our main plant is there. Hence planning and planting companion plant along with the green manure seeds when we do the new plant planting is very critical, and we will get the benefit of this. So this is how we do this companion planting. Lastly, friends, we are looking at protection. How do we protect our plants? As already told you in the introduction, in organic farming and also natural farming, we will use neem based products. So here already we have used neem cake in our oil cake liquid manuring. So that means the neem component has already gone to the root zone of our new plant. In addition to that, in addition to protecting the root zone, we also need to protect the leaves of the plant, for which neem oil spray is very important. So we have to do the neem oil spray. Neem oil act like a pest repellent, and it also provides certain nutrition to our plants through the foliar spray. ಬೇವು ಆಧಾರಿತ ದ್ರವರೂಪದ ಒಂದು ದ್ರಾವಣವನ್ನು ನಾವು ತಯಾರಿಸಿ ಗಿಡಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಆ ಗಿಡಗಳ ಮೇಲೆ ಅವಕ್ಕೆ ಒಂದು ವಿಕರ್ಷಣ ಶಕ್ತಿ ಬರುತ್ತೆ ಎಲೆಗಳಿಗೆ. ಹಾಗಾಗಿ ರಸ ಇರುವ ಕೀಟಗಳು ಮತ್ತು ದುಂಬಿಗಳು ಆ ಎಲೆಯನ್ನು ತಿನ್ನಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ನಾವು ಬೇವು ಮಿಶ್ರಿತ ಒಂದು ಸಸ್ಯಜನ್ಯ ದ್ರಾವಣವನ್ನು ತಯಾರು ಮಾಡಿ ನಾವು ಅದನ್ನು ಸಿಂಪಡಣೆ ಮಾಡಬೇಕು. ಮತ್ತು ಬೇವಿನ ಎಣ್ಣೆಯಲ್ಲಿ ಪೋಷಕಾಂಶವೂ ಸಹ ಇರುತ್ತೆ, ಅದು ಸಹ ನಮ್ಮ ಗಿಡಗಳಿಗೆ ಸಿಗ್ತಾ ಬರುತ್ತೆ. ಯಾವಾಗಲಾಗಲಿ ಹೊಸದಾಗಿ ನಾಟಿ ಮಾಡಿದ ಗಿಡಗಳಲ್ಲಿ ಚಿಗುರು ಎಲೆಗಳು ಬರ್ತಿರುತ್ತೆ, ಈ ಎಲೆ ಚಿಗುರು ಎಲೆಗಳು ಅಂತ. ಈ ಚಿಗುರು ಎಲೆಗಳು ಈ ರಸ ಇರೋ ಕೀಟಗಳಿಗೆ ದುಂಬಿಗಳಿಗೆ ಉತ್ತಮವಾದ ಆಹಾರ ಆಗಿಬಿಡುತ್ತೆ. ಅದನ್ನು ಕಾಪಾಡ್ಕೋಬೇಕು ಅಂದರೆ ಈ ಚಿಗುರು ಎಲೆಗಳ ಮೇಲೆ ನಾವು ನಿಗದಿತವಾಗಿ, ನಾನು ಹೇಳಿದ್ನಲ್ಲ, ಗಿಡ ನೆಟ್ಟ 3 ದಿನಕ್ಕೆ ಮೊದಲನೇ ಸಾರಿ, ಪ್ರತಿ 5 ದಿನಕ್ಕೆ ಅಥವಾ 2 ರಿಂದ 3 ಸಾರಿ ಇದನ್ನು ಮಾಡೋದ್ರಿಂದ ಒಂದು 15 ದಿನ ನಾವು ಈ ಬೇವಿನ ರಕ್ಷಣಾ ಕವಚವನ್ನು ಗಿಡದ ಎಲೆಗಳಿಗೆ ಕೊಟ್ಟಂಗಾಗತ್ತೆ. ನಮ್ಮ ಗಿಡ ಈ ಒಂದು ರಸ ಇರುವ ಕೀಟಗಳು ಮತ್ತು ದುಂಬಿಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಳುತ್ತೆ. ದ ಫಾಲಿಯರ್ ಅಪ್ಲಿಕೇಶನ್ will ensure the younger leaves are protected against the pests and the insects.
So we have to spray on both the sides of the leaves and after 4 p.m. as already briefed. This will help the plants to reduce their stress and have a healthy growth. ಈ ಒಂದು ಬೇವಿನ ಎಣ್ಣೆ ಕಷಾಯವನ್ನು ಅಥವಾ ಬೇವಿನ ಎಣ್ಣೆ ಆಧಾರಿತ ಕಷಾಯವನ್ನು ನಾವು ಸಿಂಪಡಣೆ ಮಾಡೋದರಿಂದ ಸಸ್ಯಗಳು ತಮ್ಮ ಒತ್ತಡವನ್ನು ಕಮ್ಮಿ ಮಾಡಿಕೊಂಡು ಕೀಟಬಾಧೆಯಿಂದ ಅವು ಬಚಾವಾಗಿ ಒಂದು ಆರೋಗ್ಯಕರವಾದ ಬೆಳವಣಿಗೆಯನ್ನು ಪಡ್ಕೊಳ್ಳೋದು ನಾವು ಗಮನಿಸ್ಬೋದು. ಸೊ ಇದಿಷ್ಟು ನಾವು ಈ 7 ಅಂಶಗಳನ್ನು ನಾವು ಗಿಡವನ್ನು ನಾಟಿ ಮಾಡುವಾಗ ಗಮನಿಸ್ಕೋಬೇಕಾಗತ್ತೆ. So in summary, friends, we have to have a comprehensive plan and all the material in place. That is our organic manure, microbial source for inoculation like AEM. We have to have the oil seed cake water readily available for drenching the basin. Then we have to have the green manure seeds, that is Sannampanda encha, readily available. We should have the companion plants kept ready either in the nursery or direct seeding, whichever is possible for you on either side of the thing. And we should also have the dry mulching material for mulching immediately after planting, and finally a neem based plant protection liquid to be prepared by ourselves. So all the things are very important while we prepare for planting. ಈ 7 ಉಪಕ್ರಮಗಳನ್ನು ನಾನು ಮೇಲೆ ಹೇಳಿದಂಥ 7 ಉಪಕ್ರಮಗಳನ್ನು ನಾವು ಮಾಡಿ ನಾವು ಗಿಡವನ್ನು ನಾಟಿ ಮಾಡಿದಾಗ ನಾವು ಹೊಸದಾಗಿ ತಂದಂಥ ಗಿಡವನ್ನು ನಾವು ಸಂರಕ್ಷಣೆ ಮಾಡಿ ಕಾಪಾಡಿದಂತಾಗುತ್ತೆ. ಇದರಿಂದ ಗಿಡ ತನ್ನ ಒತ್ತಡವನ್ನು ಕಮ್ಮಿ ಮಾಡಿಕೊಂಡು ಅದು ಸಾಯಲ್ಲ. ಅದು ಸತ್ರ ಏನಾಗುತ್ತೆ ಮಿತ್ರರೇ, ಮತ್ತೆ ನಾವು ಗಿಡ ತಂದು ಹಾಕಬೇಕಾಗತ್ತೆ. ಪುನರ್ನಾಟಿ ಅಂತ ಹೇಳ್ತೀನಿ. ರಿಪೀಟೆಡ್ ರೀಪ್ಲೇಸ್ಮೆಂಟ್ ಅಲ್ಲಿಗೆ ಹೊಟ್ಟೋಗ್ತೀವಿ. ಅದು ನಮ್ಮ ವೆಚ್ಚವನ್ನು ಜಾಸ್ತಿ ಮಾಡುತ್ತೆ. ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಈ 7 ಹಂತಗಳನ್ನು ನಾವು ಮಾಡ್ಕೊಂಡು ಬಂದರೆ ಮೋಸ್ಟ್ಲಿ ನಮಗೆ 80% 90% ಈ ಪುನರ್ನಾಟಿಯ ಅವಶ್ಯಕತೆ ಬೇಕಾಗಲ್ಲ ಅಂತ ನಾವು ಭಾವಿಸ್ಕೋಬೋದು. By taking all these 7 steps, we can avoid the repeat planting, means our plant will never die or we should not die. About 80 to 90% the plants will likely to survive because we have created a supporting system accordingly. Friends, we are in the monsoon now, so you would have planned lot of things for your farm. You would have planned a fresh planting if it is a fresh land. You would have planted for an additional layering planting if it is a multi-layer planting, or if you would have planted a replacement inventory. For that you are doing the replacement now. Whatever may be the case, so this is the time to do transplanting onto the basin. We create basins based on the different dimensions, different requirements, and we start doing this planting. So these 7 factors are very important. Please kindly focus on these 7 while preparing and planting. If you have any doubts, you can always get in touch with me such that we can discuss. And these are all my experiences. Even this morning also I was in MS farm, Doddaballapur, and we are doing same thing for the plants which you have planted last 2 days. Friends, our interaction should continue. So these are all the opportunities I get connected with you. Every Wednesday 8:30 p.m. I am available on the Google Meet, so we can always connect like this. And one week I will take one topic or one concept which may be relevant on that particular season. Like we have discussed transplanting today. So we also have this farm tour. This we have done in our MS farm, Doddaballapur Taluk. So last weekend we have done 2 days, Saturday and Sunday, 28th and 29th June. We have a total audience of about 40 interested farmers who have visited our farm. We spent 1 full day, both concepts, the science, the theory and the practical, how our farms are evolved over 3 years. All our friends have seen. Anybody who are visited our farm in those 2 days and available live, please you can share the feedback once we unmute you. Then again, there are a lot of videos being uploaded both on Vivara Info Kannada, Vivara Info English channel, and also this is my personal channel where I keep uploading small videos from my phone. So these are the 3 avenues as on today to get connected with you. Please stay connected with me. You can always reach me on my number or you can WhatsApp me. So that concludes today's presentation. I think these slides are already with you. I already sent this a PDF file as well. Hope this information is relevant and you prepare for successful transplanting this year. ಮಿತ್ರರೇ, ಈ ನಮ್ಮ ಜೊತೆಯಲ್ಲಿ ನಾವು ನಮ್ಮ ನೈಸರ್ಗಿಕ ಕೃಷಿ ಅನುಭವಗಳನ್ನು ಹಂಚ್ಕೊಳ್ತಾ ಹೋಗೋಣ. ಇದು ನಾನು ಆಲ್ರೆಡಿ ಹೇಳಿದಾಗೆ ನಾವು ಆಲ್ರೆಡಿ ಯೂಟ್ಯೂಬ್ ವಿಡಿಯೋದಲ್ಲಿ ಒಬ್ರಿಗೊಬ್ಬರು ಪರಿಚಯ ಮಾಡ್ಕೊಂಡ್ವಿ. ವಿವರ ಇನ್ಫೋ ವಾಹಿನಿ ಕನ್ನಡ ಮತ್ತು ವಿವರ ಇನ್ಫೋ ವಾಹಿನಿ ಇಂಗ್ಲೀಷ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ 2 ತೋಟದ ವಿಡಿಯೋಗಳನ್ನು ನೀವು ಗಮನಿಸ್ತಾ ಬಂದ್ರಿ. ಮಾರ್ಚ್ ತಿಂಗಳಿಂದ ನೀವು ಒಳ್ಳೆ ನನಗೆ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದೀರಾ, ರೆಸ್ಪಾಂಡ್ ಮಾಡಿದ್ದೀರಾ. ನಂತರ ನಾವು ನನ್ನದೇ ಸಣ್ಣದೊಂದು ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಮಾಡಿ ನಮ್ಮ ತೋಟದ ಚಟುವಟಿಕೆಯನ್ನು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಬರ್ತಾಯಿದ್ದೀನಿ. ನಿನ್ನೆ ಮತ್ತು ಮೊನ್ನೆ ಸಹ 3-4 ವಿಡಿಯೋ ನಮ್ಮ MS ಫಾರಮ್ದು ಅಪ್ಲೋಡ್ ಮಾಡಿದ್ದೀನಿ, ನೀವು ಗಮನಿಸಿದ್ದೀರಾ ಅನ್ಕೋತೀನಿ.
ಯಾರು ನನ್ನ ಆ ಪರ್ಸ್ನಲ್ ಯೂಟ್ಯೂಬ್ ಚಾನಲ್ಗೆ ಕನೆಕ್ಟ್ ಆಗಿಲ್ವೋ ದಯವಿಟ್ಟು ನನಗೆ ಮೆಸೇಜ್ ಕಳಿಸಿ, ಲಿಂಕ್ ಶೇರ್ ಮಾಡ್ತೀನಿ, ಕನೆಕ್ಟ್ ಆಗಿ. ಚಿಕ್ಕ ಚಿಕ್ಕ ವಿಡಿಯೋಗಳು 3 ನಿಮಿಷ 4 ನಿಮಿಷದ ವಿಡಿಯೋಗಳನ್ನು ಆ ಕಾನ್ಸೆಪ್ಟ್ನಲ್ಲೇ ಹೇಳ್ತಾ ಬರ್ತಾಯಿರ್ತೀನಿ. ಮತ್ತು ಈ ಬುಧವಾರದ ಈ ಒಂದು ಆನ್ಲೈನ್ ವೆಬಿನಾರ್ ಏನು ಸ್ಟಾರ್ಟ್ ಮಾಡಿದ್ದು 4ನೇ ಸಂಚಿಕೆ. ಈ ಕಳೆದ 1 ತಿಂಗಳಿಂದ ನಾವು ಜೊತೆಯಾಗಿದ್ದೀವಿ. ಸಾಕಷ್ಟು ಜನ ನೀವು ಭಾಗವಹಿಸಿದ್ದೀರಾ, ನನ್ನನ್ನು ಪ್ರೋತ್ಸಾಹಿಸಿದ್ದೀರಾ. ನಾನು ಒಂದೊಂದು ಸಲಕ್ಕೆ ಒಂದೊಂದು ವಿಷಯನ ತಗೊಂಡು ಬರ್ತಾಯಿದ್ದೀನಿ. ಇವತ್ತು ಈಗ ಮುಂಗಾರು ಬಂದಿದ್ದರಿಂದ ಗಿಡಗಳನ್ನು ನಾಟಿ ಮಾಡೋ ಸಮಯ ಆಗಿದ್ದರಿಂದ ನನ್ನ ತೋಟದಲ್ಲೂ ನಾನು ನಾಟಿ ಮಾಡ್ಕೊಂಡು ಬಂದೆ ಇವತ್ತಿನ ತನಕ. ಹಾಗಾಗಿ ಈ ವಿಷಯನೇ ಇವತ್ತು ತಗೋಬೇಕು ಅಂತ ಅನ್ನಿಸ್ತು. ಮುಂದಿನ ವಾರ ಮತ್ತೊಂದು ವಿಷಯದಲ್ಲಿ ನಿಮ್ಮೆಲ್ಲರಿಗೂ ಅನುಕೂಲ ಆಗೋ ಥರ ಬಂದು ನಾನು ನಿಮ್ಮ ಮುಂದೆ ಬರ್ತೀನಿ. ಅಥವಾ ನೀವೇ ನನಗೆ ಸಜೆಸ್ಟ್ ಮಾಡಿ ಆ ವಿಷಯಗಳನ್ನು ನಾನು ತರಬೇಕು ಅಂತ, ಅಥವಾ ನನ್ನ ತೋಟದಲ್ಲಿ ಆಗ್ತಕ್ಕಂಥ ಮಾಹಿತಿಗಳನ್ನು ತೊಗೊಂಬರ್ತೀನಿ.